ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ಗೆ ನೆನ್ನೆ ನೈಟೇ ನಾನು ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿನ ನೆನೆಸ್ಬಿಟ್ಟು ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಸೊ ಮಾರ್ನಿಂಗು ಸ್ವಲ್ಪ ಬೇಗ ಎದ್ದೆ ಅಂತ ಅಂದ್ಬಿಟ್ಟು ನಾನು ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಟೀ ಕುಡಿಯೋದೊಂದು ಅಭ್ಯಾಸ ಅಲ್ವಾ. ಸೊ ಹಾಗಾಗಿ ಟೀ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ಬಿಟ್ರು. ಅವರು ಯಾಕೋ ಇವತ್ತು ಸ್ವಲ್ಪ ಬೇಗ ಎದ್ದರು. ನನಗೂ ಕೂಡ ಟೀ ಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಇಬ್ಬರಿಗೂ ಸೇರಿಸ್ಬಿಟ್ಟು ಟೀ ಮಾಡಿಕೊಂಡೆ. ಹಾಗೆ ದೋಸೆಗೆ ಹಾಕ್ಕೊಂಡಿದ್ನಲ್ವ, ನನ್ನ ಮಗಳಿಗೆ ಸ್ಕೂಲ್ ಇದೆ ಅಂತ ಅಂದ್ಕೊಂಡು ನಾನು ದೋಸೆಗೆ ಹಾಕ್ಕೊಂಡಿದ್ದೆ. ಬಟ್ ವೆದರ್ ಸ್ವಲ್ಪ ತುಂಬ ಹಾರ್ಡ್ ಇರೋದ್ರಿಂದ ಸ್ಕೂಲ್ಗೆ ರಜೆ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡೋದು ಅಂತ ಅಂದ್ಕೊಂಡು, ಸೊ ಅವಳು ಸ್ಕೂಲಿಗೆ ಹೋಗೋದಾಗಿದ್ದರೆ ಅವಳಿಗೆ ಲಂಚ್ ಬಾಕ್ಸ್ಗೆ ನಮ್ಮ ಅತ್ತೆ ಕಾಯಿ ಚಟ್ನಿನೇ ಮಾಡಬೇಕಾಗಿತ್ತು. ಅವಳಿಗೆ ಏನೇ ವೆರೈಟಿ ಮಾಡಿದ್ರೂ ಅವಳು ಕಾಯಿ ಚಟ್ನಿನೇ ಕೇಳೋದು. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅವಳಿಗೆ ಸ್ಕೂಲ್ ರಜೆ ಅಂತ ಅಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಅವಳು ಸ್ಕೂಲಿಂದ. ಸೊ ಹಾಗಾಗಿ ಹೆಸರು ಕಾಳು ಪಲ್ಯ ಮಾಡಿಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಆಲ್ಮೋಸ್ಟ್ ದೋಸೆಗೆ ಹೆಸರು ಕಾಳು ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮೊದಲೆಲ್ಲ ಜಾಸ್ತಿ ಇದನ್ನೇ ಮಾಡ್ಕೊತಾ ಇದ್ದಿದ್ದು. ಬಟ್ ಇವಾಗ ಸ್ವಲ್ಪ ಡಿಫ್ರೆಂಟಾಗಿರಲಿ, ನನ್ನ ಹಸ್ಬೆಂಡು ಅಷ್ಟೊಂದು ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಆವಾಗವಾಗ ವೆರೈಟಿನ ಮಾಡ್ಕೊತಾ ಇರ್ತೀನಿ. ಸೊ ಅದೇನೋ ನಾನು ಏನೋ ಬುಕ್ ಮಾಡಿದ್ದೀನಿ ಅಂತಂದು ಅದೇನೋ ಮೆಸೇಜ್ ಬಂದುಬಿಟ್ಟಿದೆ. ಸೊ ಅದಕ್ಕೆ ನನ್ನ ಹಸ್ಬೆಂಡು ಏನೋ ಆರ್ಡ್ರ್ ಮಾಡಿದೀಯಾ, ಇವತ್ತು ಬರುತ್ತೆ ಅಂತ ಮೆಸೇಜ್ ಬಂದಿದೆಯಲ್ಲ ಅಂತ ಕೇಳ್ತಾಯಿದ್ರು ಅವರು. ಸೊ ಅವ್ರ ಜೊತೆನೇ ಮಾತಾಡ್ತಾಯಿದ್ದೆ. ಅವರು ಸ್ವಲ್ಪ ಬೇಗ ಇದ್ದಿದ್ದರಿಂದ ಸ್ವಲ್ಪ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು. ಮಧ್ಯೆ ಬಂದು ಮಾತಾಡಿಸ್ತಾಯಿದ್ರು. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊತ ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಟಿಫನ್ ಎಲ್ಲ ಆಯಿತು ಅಂದ್ಬಿಟ್ಟು ಎಲ್ರಿಗೂ ಏನು ಬೇಗ ಮಾಡ್ತೀನಲ್ವ, ಬಿಸಿಯಾಗಿದ್ದಾಗಲೇ ನಾನು ಟಿಫನ್ ಹಾಕ್ಕೊಟ್ಬಿಡ್ತೀನಿ. ಸೊ ಹಾಗಾಗಿ ಕರೆಕ್ಟು ಟೈಮಿಂಗ್ಸಿಗೆ ಟಿಫನ್ ಕೊಟ್ಬಿಡ್ತೀನಿ. ಅವ್ರು ತಿನ್ನೋ ಟೈಮಿಂಗ್ಸಿಗೆ ಬಿಸಿಯಾಗಿ ಮಾಡಿಕೊಟ್ಬಿಡ್ತೀನಿ. ಮಾಡಿಟ್ಬಿಟ್ಟು ಕೊಡೋದಿಲ್ಲ, ತಿನ್ನೋದಿಲ್ಲ ಅವರೆಲ್ಲ ಅಂತ ಅಂದ್ಬಿಟ್ಟು ಅವ್ರು ತಿನ್ನೋ ಟೈಮಲ್ಲಿ ಬಿಸಿಯಾಗಿ ಮಾಡಿಕೊಟ್ಬಿಡ್ತೀನಿ. ಸೊ ಹಾಗಾಗಿ ಎಲ್ರಿಗೂ ಟಿಫನ್ನ ರೆಡಿ ಮಾಡಿಕೊಟ್ಬಿಟ್ಟು ಸ್ವಲ್ಪ ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ನಾನು ಸ್ಟಿಚಿಂಗಿಗೆ ಅಂತಂದು ಬ್ಲೌಸ್ ಕೊಟ್ಟಿದ್ದೆ. ಸೊ ಆ ಅಕ್ಕ ಕಾಲ್ ಮಾಡಿದರು, ಸ್ವಲ್ಪ ಬಂದುಬಿಟ್ಟು ಹೋಗು, ಅಳತೆ ನೋಡ್ಕೊಂಡ್ರಾಯ್ತು, ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಡ್ತು. ಸೊ ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಒಂದು ಕಡೆ ರೈಸ್ಗೆ ಇಟ್ಕೊಂಡು ಎಲ್ಲ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಸಿಕ್ಕಾಪಟ್ಟೆ ಮಳೆ, ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಮಧ್ಯಾಹ್ನಕ್ಕೆ ಬಂದುಬಿಟ್ರು. ಸೊ ನಾನು ಅಡುಗೆ ಕೂಡ ಮಾಡಿರಲಿಲ್ಲ. ಅವ್ರು ಬಂದು ಹಶ್ವಾಗ್ತಿದೆ ಅಡುಗೆ ಮಾಡು ಅಂತ ಅಂದರು. ಸೊ ಹಾಗಾಗಿ ಅಷ್ಟ್ರ ಮೇಲೆ ಅಡುಗೆ ಮಾಡಿಬಿಟ್ಟು ಕಿಚನ್ನೆಲ್ಲ ಹಾಗೆ ಇತ್ತು. ಅವರು ಸ್ವಲ್ಪ ಅರ್ಜೆಂಟ್ ಅಂತ ಫೋನ್ ಮಾಡಿದರು ಅಂತಂದು ಎಲ್ಲ ಹಾಗೆ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೆ. ಸೊ ಬರೋದು ಲೇಟ್ ಆಯಿತು.
ಅಲ್ಲಿಂದ ಬಂದುಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದೆ. ಅಷ್ಟರಲ್ಲಿ ನನ್ನ ಮಗಳು ಈ ಸ್ಪ್ರೇ ಬಾಟ್ಲ್ ನೋಡಿಬಿಟ್ಟು ನನಗೆ ಇದರಲ್ಲಿ ನೀರು ಹಾಕ್ಕೊಡು ಮಮ್ಮ, ನಾನು ಆಟ ಆಡ್ತೀನಿ ಅಂತಂದ್ಲು. ಸೊ ಅವಳಿಗೆ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂದ್ರೆ ಒಂದು ದೊಡ್ಡ ತಲೆಬಿಸಿ, ಪಾತ್ರೆ ಎಲ್ಲ ತೊಳೆದಿರೋದು ಹಾಗೆ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಹಾಗೆ ಸ್ವಲ್ಪ ಐಟಮ್ಸ್ ಖಾಲಿಯಾಗಿತ್ತು ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ತರಿಸ್ಕೊಂಡಿದ್ದೆ. ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಆನ್ಲೈನ್ನಲ್ಲಿ ಈಗ ಹೊಸ್ದಾಗಿ ಬಂದಿರೋಂಥ ಕಾಫಿ, ಟೀ ಮತ್ತು ಶುಗರ್ ಈ ಥರದ್ದು ಒಂದು ಕಂಟೈನರ್ ಬಂದಿದೆಯಲ್ವ, ಜಾರ್ ಕಂಟೈನರು. ಸೊ ಆ ಥರದ್ದೊಂದು ತರಿಸಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ಕು. ಇದಕ್ಕೆ ನಾನು 230 ರೂಪೀಸ್ ಕೊಟ್ಟೆ. ಅಲ್ಲಿ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡೋಣ ಹೇಗಿದೆ, ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಈ ಥರ ಲಾಕ್ ಸಿಸ್ಟಮ್ ಕೂಡ ಇದೆ ನೋಡಿ. ಈ ಥರ ಲಾಕ್ ಸಿಸ್ಟಮ್ ಇದೆ. ತೆಗೆಯುವಾಗ ಅಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ, ಮತ್ತು ಹಾಕುವಾಗ ಪ್ರೆಸ್ ಮಾಡಿದರೆ ಮತ್ತೆ ಲಾಕ್ ಆಗಿಬಿಡತ್ತೆ. ತುಂಬ ಚೆನ್ನಾಗಿದೆ. ತುಂಬ ನಾನು ನೋಡ್ತಾ ಇದ್ದೆ. ಸೊ ಹಾಗಾಗಿ ನೋಡೋಣ ನಾನು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬುಕ್ ಮಾಡಿದೆ. ನನಗನ್ಸಿದ್ದು ತುಂಬ ಇಷ್ಟ ಆಯಿತು. ಅಂದ್ಕೊಂಡ ಹಾಗೇ ಚೆನ್ನಾಗಿ ಸಿಕ್ತು ಅಂತ ಖುಷಿನೂ ಆಯಿತು ಕೂಡ. ಹಾಗೆ ಶುಗರ್ ಮತ್ತು ಟೀ ಪೌಡ್ರು ಕೂಡ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ವೈಪ್ಸಲ್ಲಿ ನೀಟಾಗಿ ವೈಪ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಬಿಡೋಣ ಅಂತ ಅಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಮಗಳು ಕೂಡ ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು ಅಂತಂದು ಅವಳನ್ನು ಕೂಡ ಮೇಲ್ಗಡೆ ಕೂರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಸ್ವಲ್ಪ ಮೈ ಮರ್ತುಬಿಟ್ಟೆ ಅಂತ ಅಂದ್ಬಿಟ್ರೆ ಅವಳ ಕಡೆ ಗಮನ ಕೊಡೋದನ್ನು ಬಿಟ್ಬಿಟ್ಟೆ ಅಂದರೆ ಏನಾದರೂ ಒಂದು ಮಾಡಿಬಿಡ್ತಾಳೆ. ಸೊ ಹಾಗಾಗಿ ತುಂಬ ಅಲರ್ಟಾಗಿರಬೇಕು ಇವಳ ವಿಷಯದಲ್ಲಿ ಮಾತ್ರ. ಅದೇ ನೋಡಿ, ನಾನು ನೋಡಿಕೊಂಡೇ ಇಲ್ಲ. ಅವಳು ಸೀಸರ್ ತೊಗೊಂಡು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ತಕ್ಷಣಕ್ಕೆ ನೋಡಿಕೊಂಡು ತೆಗೆದಿಟ್ಟೆ, ಇಲ್ಲಾಂದರೆ ಕೈ ಏನಾದರೂ ಮಾಡ್ಕೊಬಿಡ್ತಿದ್ಲು. ಆ ಥರ ತುಂಬ ತರಲೆ ಅಂದರೆ ತುಂಬ ತರಲೆ ಅವಳು. ಅಷ್ಟೊಂದು ಅವಳ ವಿಷಯದಲ್ಲಿ ತುಂಬ ಭಯ ಆಗುತ್ತೆ, ಎಲ್ಲಿ ಏನು ಮಾಡ್ಕೊಬಿಡ್ತಾಳೋ ಏನೋ ಅಂತ ಅಂದ್ಬಿಟ್ಟು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಯಾರಿಗೆಲ್ಲ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಕೂಡ ಹೇಳಿ ನನ್ನ ಈ ಒಂದು ಪೇಜ್ ಬಗ್ಗೆ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.